season here to stay. Hope and love, they lead the day, light the way. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ 4ನೆಯ ವಾರದ ಈ ಭರವಸೆಯ ಹೊಂಬೆಳಕಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಆಗಮನ ಕಾಲದ ಮೊದಲನೆಯ ವಾರದಂದು ಈ ಕ್ರಿಸ್ಮಸ್ ಮಾಲೆ ಅಥವಾ ಕ್ರಿಸ್ತ ಜಯಂತಿಯ ರೀತ್ ಅದರ ಬಗ್ಗೆ ನಾವು ಧ್ಯಾನಿಸುವುದರ ಮುಖಾಂತರ ಭರವಸೆಯನ್ನು ನಾವು ಹೇಗೆ ಆ ಮೇಣದ ಬತ್ತಿಗಳನ್ನು ಉರಿಸುವುದರ ಮುಖಾಂತರ ನಾವು ಪಡೆದುಕೊಳ್ಳುತ್ತೇವೆ ಎಂಬುದನ್ನು ಅರಿತುಕೊಂಡೆವು. 2ನೆಯ ವಾರ ನಿಶ್ಶಬ್ದವಾಗಿ ಆಗಸದಲ್ಲಿ ಮಿನುಗುವಂಥ ತಾರೆ ಕ್ರಿಸ್ತರಿಗೆ ಮಾರ್ಗವನ್ನು ಸೂಚಿಸುತ್ತದೆ, ಭರವಸೆಯ ಹೊಂಬೆಳಕನ್ನು ನೀಡುತ್ತದೆ ಎಂಬುದರ ಬಗ್ಗೆ ನಾವು ಅರಿತುಕೊಂಡೆವು. ಕಳೆದ ವಾರ ಆಗಮನ ಕಾಲದ 3ನೆಯ ಭಾನುವಾರ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಕ್ರಿಸ್ಮಸ್ ತಾತ ಅಥವಾ ಸಾಂತಾ ಕ್ಲಾಸ್ ಇವರು ಹೇಗೆ ಭರವಸೆಯನ್ನು ನೀಡ್ತಾರೆ, ವಿಶ್ವಾಸವನ್ನು, ನಂಬಿಕೆಯನ್ನು, ನಿರೀಕ್ಷೆಯನ್ನು ಕಳೆದುಕೊಂಡಿರುವಂಥ ವ್ಯಕ್ತಿಗಳಿಗೆ ಈ ಒಂದು ರೂಪಕ ಹೇಗೆ ಭರವಸೆಯನ್ನು ನೀಡುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂದು ಆಗಮನ ಕಾಲದ 4ನೆಯ ಹಾಗೂ ಕೊನೆಯ ಭಾನುವಾರದಂದು ನಾವೆಲ್ಲರೂ ಈಗಾಗಲೇ ನಮ್ಮ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಒಂದು ಪರಿಪೂರ್ಣ ಸ್ಥಿತಿಗೆ, ಅಂತಿಮ ಘಟ್ಟಕ್ಕೆ ತಲುಪಿರುವಂತಹ ವಿಶೇಷವಾದಂಥ ಕ್ರಿಸ್ಮಸ್ ಜಯಂತಿಯ ಸಂಕೇತ ಗೋದಲಿ, ಕ್ರಿಸ್ಮಸ್ ಕ್ರಿಬ್, ಇದರ ಬಗ್ಗೆ ನಾವು ಧ್ಯಾನಿಸೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು ಎಂಬುದನ್ನು ನಾವು ಯೋಹಾನರು ಬರೆದಂಥ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಓದುತ್ತೇವೆ. ಆ ಪ್ರೀತಿಯ ಪರಿಪೂರ್ಣತೆ, ಆ ಪ್ರೀತಿಯ ನೋಟ, ಆ ಪ್ರೀತಿಯ ತೋರಿಸುವಿಕೆ ಆ ಗೋದಲಿಯಲ್ಲಿ ಮಾತ್ರ ನಮಗೆ ಸಿಗುತ್ತದೆ, ಆ ಪ್ರೀತಿಯ ಪರಿಪೂರ್ಣತೆ. ಹಾಗಾಗಿ ನಾವು ಈ 4ನೆಯ ಭಾನುವಾರ, ಆಗಮನ ಕಾಲದ 4ನೆಯ ಭಾನುವಾರ ಪ್ರೀತಿಯ ಸಂಕೇತವನ್ನು ಸೂಚಿಸುವಂತಹ ಮೇಣದ ಬತ್ತಿಯನ್ನು ನಾವು ಹೊತ್ತಿಸುತ್ತೇವೆ. ಅದು ಪ್ರೀತಿಯ ಸಂಕೇತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಪ್ರೀತಿ ಈ ಲೋಕದಲ್ಲಿ ಜನನವಾಗುವುದರ ಮುಖಾಂತರ ದೇವರ ಪ್ರೀತಿ ಒಂದು ಮಗುವಾಗಿ ಗೋದಲಿಯಲ್ಲಿ ಜನ್ಮ ತಳೆಯುವುದರ ಮುಖಾಂತರ ಪರಿಪೂರ್ಣ ಹೊಂದುತ್ತದೆ ಎಂಬುದನ್ನು ನಾವು ಆಚರಿಸಲಿದ್ದೇವೆ. ಪ್ರಭು ಯೇಸುವಿನ ಮನುಷ್ಯಾವತಾರ, ಪ್ರಭು ಯೇಸು ಕ್ರಿಸ್ತರು ಮುಗ್ಧ ಮಗುವಾಗಿ, ದೀನಕಂದನಾಗಿ ಬೆತ್ಲೆಹೇಮ್ ಗೋದಲಿಯಲ್ಲಿ ಅವರು ಜನಿಸುತ್ತಾರೆ ಎಂಬುದನ್ನು ಅರ್ಥೈಸಿಕೊಳ್ಳಲು, ಎಂಬುದನ್ನು ವಿವರಿಸಲು, ಎಂಬುದನ್ನು ವಿಶ್ವಾಸಿಸಲು ಹಾಗೂ ಪ್ರತಿಪಾದಿಸಲು ನಾವು ಈ ಗೋದಲಿಯನ್ನು ನಿರ್ಮಿಸುತ್ತೇವೆ. ಮಕ್ಕಳಿಂದ ಹಿರಿಯರವರೆಗೆ ಆ ಗೋದಲಿ ನೋಡುವಾಗ ನಮಗೆಲ್ಲರಿಗೂ ಸಂತೋಷವಾಗುತ್ತದೆ, ಸಂಭ್ರಮ ತರುತ್ತದೆ. ಯಾಕಂದರೆ ಪ್ರಭು ಕ್ರಿಸ್ತರು ರಾಜಾದಿರಾಜರು, ದೇವಾದಿ ದೇವರು, ಎಲ್ಲರನ್ನ ಸದೆಬಡಿದು ನಿರ್ನಾಮ ಮಾಡುವಂಥ ಶಕ್ತಿಯುಳ್ಳಂತಹ ಪರಾಕ್ರಮ ಶ್ರೇಷ್ಠರು ಒಂದು ಪುಟ್ಟ ಗ್ರಾಮದಲ್ಲಿ, ಕುಗ್ರಾಮದಲ್ಲಿ, ಅದರಲ್ಲೂ ಒಂದು ದನ ಕರುಗಳು ಇರುವಂಥ ಗೋದಲಿಯಲ್ಲಿ ಅವರು ಜನ್ಮವನ್ನು ತಾಳುತ್ತಾರೆ. ಅದು ನಿಜವಾಗಿಯೂ ಎಲ್ಲರಿಗೂ ಒಂದು ಶ್ರೇಷ್ಠವಾದಂಥ, ಅತ್ಯಾಶ್ಚರ್ಯವಾದಂಥ ಸಂಗತಿಯಾಗುತ್ತದೆ. ರಾಜಾದಿರಾಜರಾದವರು, ಪರಾಕ್ರಮ ಶ್ರೇಷ್ಠರಾದವರು ಒಂದು ಅರಮನೆಯಲ್ಲಿ ಅಥವಾ ಒಂದು ದೊಡ್ಡ ಮನೆಯಲ್ಲಿ ಅವರು ಜನ್ಮ ತಳೆಯಬೇಕಿತ್ತು. ಆದರೆ ಒಂದು ಮುಗ್ಧ ಪ್ರಾಣಿಗಳಿರುವಂತಹ ದನ ಕರುಗಳ ಆ ಒಂದು ಸ್ಥಳ ಗೋದಲಿಯಲ್ಲಿ, ಕೊಟ್ಟಿಗೆಯಲ್ಲಿ ಅವರು ಜನ್ಮ ತಾಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆ ಗೋದಲಿಯಲ್ಲಿ ನಾವು ಕಾಣುವಂಥದ್ದು ಏನು? ಮಾತೆ ಮರಿಯಮ್ಮನವರ ದೇವರ ಚಿತ್ತಕ್ಕೆ ತಲೆಬಾಗುವಂತಹ ನಂಬಿಕೆ, ಗಾಢವಾದಂತಹ ವಿಶ್ವಾಸ, ಸಂತ ಜೋಸೆಫರ ವಿಧೇಯತೆ, ಆ ಮುಗ್ಧ ಪ್ರಾಣಿಗಳ ಪ್ರಸನ್ನತೆ, ಕುರುಬರ ಸರಳತೆ, ಅವರ ನಿಷ್ಕಲ್ಮಶತೆ, ಇದೆಲ್ಲವನ್ನ ನಾವು ಕಾಣ್ತೇವೆ ಆ ಪುಟ್ಟ ಗೋದಲಿಯಲ್ಲಿ. ಆತ್ಮೀಯರೇ, ಈ ಗೋದಲಿ ನಿರ್ಮಾಣ, ಈ ಬೆತ್ಲೆಹೇಮ್ ಗೋದಲಿಯ ರೂಪಕದ ನಿರ್ಮಾಣ ನಮಗೆ ಬಹಳ ಹಿಂದಿನಿಂದ ಇರಲಿಲ್ಲ. ಅದು ಆರಂಭವಾದದ್ದು ಕ್ರಿಸ್ತಶಕ 1223ರಲ್ಲಿ. ಮೊದಲ ಬಾರಿಗೆ ಅಸಿಸಿಯ ಸಂತ ಫ್ರಾನ್ಸಿಸರು ಈ ಗೋದಲಿಯ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡ್ತಾರೆ. ಅದರ ಮುಖಾಂತರ ಆ ಗೋದಲಿ ನಿರ್ಮಾಣದ ಒಂದು ಸಂಪ್ರದಾಯ ಕ್ರೈಸ್ತರಲ್ಲಿ ಎಲ್ಲೆಲ್ಲೂ ಹಬ್ಬಿ ಹರಡಿರುತ್ತದೆ. ಅಸಿಸಿಯ ಸಂತ ಫ್ರಾನ್ಸಿಸರು ನೋಡ್ತಾರೆ,
ಅನೇಕ ಜನರು ಯೇಸುವಿನಲ್ಲಿ ವಿಶ್ವಾಸ ಕಳೆದುಕೊಂಡಿರ್ತಾರೆ. ಅನೇಕ ಜನರು ಯೇಸು ಕ್ರಿಸ್ತರ ಜನನವನ್ನು ಅವರು ಬೈಬಲ್ ಶ್ರೀ ಗ್ರಂಥದಲ್ಲಿ ಓದಿದ್ರೂ ಸಹ ಅದು ಕಣ್ಣಿಗೆ ಕಾಣದಂತಹ ಒಂದು ಚಿತ್ರಣವಾಗಿರೋದ್ರಿಂದ ಯಾರಿಗೂ ಅರ್ಥವಾಗೋದಿಲ್ಲ. ಯಾರೂ ಸಹ ಈ ಒಂದು ಮನುಷ್ಯಾವತಾರದ ರಹಸ್ಯವನ್ನು ಅದು ಸಂತೋಷವಾಗಿ ವಿಶ್ವಾಸದಿಂದ ಆಚರಿಸದೇ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಸಿಸಿಯ ಸಂತ ಫ್ರಾನ್ಸಿಸರು 1223 ಕ್ರಿಸ್ಮಸ್ ಜಾಗರಣೆಯೆಂದು ಜೀವಂತವಾದಂಥ ಗೋದಲಿಯನ್ನು ಅವರು ನಿರ್ಮಿಸ್ತಾರೆ. ಮುಗ್ಧ ಪ್ರಾಣಿಗಳನ್ನು ತರ್ತಾರೆ. ಒಂದು ದಂಪತಿಯನ್ನು ತಂದು ಆ ಒಂದು ಪುಟ್ಟ ಮಗುವನ್ನು ಅದರಲ್ಲಿ ಇರಿಸಿ ಯೇಸು ಕ್ರಿಸ್ತರು ಈಗೋ ಈ ರೀತಿ ಒಬ್ಬ ಮುಗ್ಧರಾಗಿ ಸರಳ ವ್ಯಕ್ತಿಯಾಗಿ ದೀನರಾಗಿ ಅವರು ಗೋದಲಿಯಲ್ಲಿ ಅವರು ಹುಟ್ಟಿದರು ಎಂಬ ಸಂದೇಶವನ್ನು ಅವರು ನೀಡ್ತಾರೆ. ಕಾಲಾನುಕ್ರಮೇಣ ಅನೇಕ ಕಲಾವಿದರು ಆ ರೂಪಕವನ್ನು ಒಂದು ಪ್ರತಿಮೆಗಳಾಗಿ ನಿರ್ಮಿಸಿ ಆ ಗೋದಲಿಯ ನಿರ್ಮಾಣಕ್ಕೆ ಒಂದು ಕ್ಷೋಭೆಯನ್ನು ತರ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇವಿಷ್ಟು ಚರಿತ್ರೆ ಅಥವಾ ಸಂಪ್ರದಾಯ ಬೆಳೆದು ಬಂದ ಹಾದಿಯಾದರೆ ಆ ಗೋದಲಿಯಲ್ಲಿ ನಾವು ಭರವಸೆಯನ್ನು ಕಂಡುಕೊಳ್ತೇವೆ. ಆ ಗೋದಲಿಯಲ್ಲಿ ನಾವು ನಂಬಿಕೆ ನಿರೀಕ್ಷೆಯನ್ನು ಕಂಡುಕೊಳ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆ ಗೋದಲಿಯಲ್ಲಿ ಆ ಜ್ಯೋತಿಷಿಗಳು ಬಿಟ್ಟು ಬೇರೆ ಯಾವ ರಾಜಾದಿರಾಜರ ಸಿಂಹಾಸನ ಅಲ್ಲಿರೋದಿಲ್ಲ, ಯಾವ ಅರಮನೆಯ ವೈಭವ ಅಲ್ಲಿಲ್ಲ. ಬದಲಿಗೆ ಆ ಒಂದು ಪುಟ್ಟ ದನದ ಕೊಟ್ಟಿಗೆಯಲ್ಲಿ ಗೋದಲಿಯಲ್ಲಿ ಸಮಾಜದಲ್ಲಿ ಬಹಿಷ್ಕೃತರಾದಂತಹ ಕೆಳಮಟ್ಟದಲ್ಲಿದ್ದಂತಹ ಕುರುಬರು ದೈವ ದರ್ಶನವನ್ನು ಪಡೆಯುತ್ತಾರೆ. ಅವರ ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಂಡಿರ್ತಾರೆ. ನಮಗೆ ಈ ಸಮಾಜದಲ್ಲಿ ಯಾವುದೇ ಮಾನ್ಯತೆ ಇಲ್ಲ, ಸಮಾಜದಲ್ಲಿ ನಮ್ಮನ್ನು ಯಾವ ಜನರು ಸಹ ಸಮಾನರು ಅಂತ ನಮ್ಮನ್ನು ತಿಳ್ಕೊಳ್ಳೋದಿಲ್ಲ. ನಮ್ಮ ಜೀವನ ಇಷ್ಟೇನೆ, ನಮ್ಮ ಜೀವನ ಹಗಲಿಂದ ರಾತ್ರಿ ನಾವು ಕುರಿಗಳನ್ನು ಮೇಯಿಸಬೇಕು, ಅದ್ರ ಜೊತೆಯಲ್ಲೇ ನಮ್ಮ ಜೀವನವನ್ನು ನಾವು ಕಳೆದು ಒಂದಿನ ನಾವು ಸಾಯ್ತೇವೆ ಅನ್ನುವಂತಹ ಜನರು ಆ ಗೋದಲಿಗೆ ಯೇಸುಸ್ವಾಮಿ ಬರಮಾಡಿಕೊಳ್ತಾರೆ. ಆ ಗೋದಲಿಗೆ ಅವರ ಜನನದ ಸಂದೇಶವನ್ನು ಕೊಡಲಾಗ್ತದೆ. ಅವರು ಆ ಗೋದಲಿಯ ಪುಟ್ಟ ಮಗುವಿನಲ್ಲಿ ತಮ್ಮ ಜೀವನದ ಭರವಸೆಯನ್ನು ಕಂಡುಕೊಳ್ತಾರೆ. ನಮಗೂ ಸಹ ಜೀವನ ಇದೆ, ನಮಗೂ ಸಹ ಭರವಸೆ ಇದೆ. ದೇವಾದಿ ದೇವರನ್ನು ರಾಜಾದಿರಾಜರನ್ನು ನೋಡುವಂಥ ದರ್ಶನ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಭರವಸೆಯನ್ನು ಕಂಡುಕೊಂಡ್ರು. ಅಂದಿನಿಂದ ಅವರು ಭರವಸೆಯನ್ನು ಕಂಡುಕೊಂಡು ಆ ಭರವಸೆಯ ವ್ಯಕ್ತಿಗಳಾಗಿ ಅವರು ಜೀವನವನ್ನು ಸಾಗಿಸಿದರು. ಆತ್ಮೀಯರೇ, ದೇವರು ಯಾರನ್ನೂ ಕೂಡ ಕಡೆಗಣಿಸೋದಿಲ್ಲ. ದೇವರು ಯಾರನ್ನೂ ಕೂಡ ದೂರ ತಳ್ಳೋದಿಲ್ಲ. ಶ್ರೀಮಂತರು ಮಾತ್ರವಲ್ಲ, ಬಡವರು ಮಾತ್ರವಲ್ಲ, ಎಲ್ಲರನ್ನೂ ಸಹ ಅವರು ತಮ್ಮ ಹೃದಯ ವೈಶಾಲ್ಯದಿಂದ ಅವರು ಆಮಂತ್ರಿಸ್ತಾರೆ. ಎಲ್ಲರಿಗೂ ಸಹ ಆ ಭರವಸೆಯ ಹೊಂಬೆಳಕನ್ನು ನೀಡ್ತಾರೆ. ಎಲ್ಲರಿಗೂ ಸಹ ನಂಬಿಕೆ ನಿರೀಕ್ಷೆಗಳನ್ನು ನೀಡ್ತಾರೆ. ಇದು ಆ ಒಂದು ಗೋದಲಿಯ ಮುಖಾಂತರ ನಾವು ಅರಿತುಕೊಳ್ತೇವೆ, ತಿಳಿದುಕೊಳ್ತೇವೆ. ಈ ನಿಟ್ಟಿನಲ್ಲಿ ಪ್ರಭು ಕ್ರಿಸ್ತರ ಜನನ ಗೋದಲಿಯಲ್ಲಾಯಿತು. ಆ ಗೋದಲಿಯನ್ನು ನೋಡುವುದರ ಮುಖಾಂತರ, ಆ ಗೋದಲಿಯಲ್ಲಿ ಪ್ರಭು ಯೇಸುವಿನ ದರ್ಶನದ ಮುಖಾಂತರ ಆ ಕುರುಬರು ಪಡೆದುಕೊಂಡಂತಹ ಭರವಸೆ, ನಿರೀಕ್ಷೆ, ನಂಬಿಕೆ ನಮ್ಮದಾಗಲಿ.